ಬಿಗ್ ಬಾಸ್ ಕನ್ನಡ ಸೀಸನ್ 11 ಮುಗಿದು ಒಂದೆರಡು ಕಾಲಗಳೇ ಉರುಳಿವೆ. ಆದರೂ ಬಿಗ್ ಬಾಸ್ ಕನ್ನಡ ಸೀಸನ್ 11 ಹಾಗೂ ಬಿಗ್ ಬಾಸ್ ಕನ್ನಡ ಸ್ಪರ್ಧಿಗಳ ಹವಾ ಮಾತ್ರ ಕಡಿಮೆ ಆಗಿಲ್ಲ. ಅದರಲ್ಲೂ ಸ್ಪರ್ಧಿಗಳ ಹವಾ ಅಂತೂ ದಿನೇ ದಿನೇ ಹೆಚ್ಚುತ್ತಲೇ ಇವೆ. ಸೃಜನ್ ಲೋಕೇಶ್ ನಡೆಸಿಕೊಡುತ್ತಿರುವ ಮಜಾ ಟಾಕೀಸ್ ಶೋನಲ್ಲಿ ಈ ಬಾರಿ ಹೆಚ್ಚಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಸ್ಪರ್ಧಿಗಳೇ ಅತಿಥಿಗಳಾಗಿ ಎಂಟ್ರಿ ಕೊಡುತ್ತಿದ್ದಾರೆ. ಇದೀಗ ಬಿಗ್ ಬಾಸ್ ಸ್ಪರ್ಧಿ ಶಿಶಿರ್ ಶಾಸ್ತ್ರಿ ಮಜಾ ಟಾಕೀಸ್ಗೆ ಗೆಸ್ಟ್ ಆಗಿ ಬಂದಿದ್ದಾರೆ. ಮಜಾ ಟಾಕೀಸ್ ಶೋನಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳದ್ದೇ ಸೌಂಡು. ಇತ್ತೀಚೆಗಷ್ಟೇ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಸ್ಪರ್ಧಿಗಳಾದ ಭವ್ಯ, ತ್ರಿವಿಕ್ರಮ್, ಉಗ್ರಂ ಮಂಜು, ಗೌತಮಿ ಜಾಧವ್ ಮಜಾ ಟಾಕೀಸ್ ಮನೆಗೆ ಗೆಸ್ಟ್ ಆಗಿ ಬಂದಿದ್ದರು. ಆ ಎಪಿಸೋಡ್ ಸಖತ್ ಮಜವಾಗಿತ್ತು. ಈಗ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಕಾರ್ಯಕ್ರಮದಲ್ಲಿ ಸ್ಪರ್ಧಿಸಿದ ಯಮುನಾ ಶ್ರೀನಿಧಿ, ಹಂಸ, ತುಕಾಲಿ ಸಂತೋಷ್ ಅವರ ಹೆಂಡತಿ ಮಾನಸ ಮತ್ತು ಶಿಶಿರ್ ಮಜಾ ಮನೆಗೆ ಬಂದಿದ್ದಾರೆ. ಇವರೆಲ್ಲ ಇದ್ದಾರೆ ಅಂದ ಮೇಲೆ ಮನರಂಜನೆಯೂ ಇದ್ದೇ ಇರುತ್ತೆ. ಸದ್ಯ ಈ ಸಂಚಿಕೆಯ ಪ್ರೋಮೋ ರಿಲೀಸ್ ಆಗಿದ್ದು, ಅರೆ ಜನರು ಹಿಂಗೂ ಇರ್ತಾರ ಎಂದಿದ್ದಾರೆ ಆಡಿಯನ್ಸ್. ಮಜಾ ಟಾಕೀಸ್ಗೆ ಬರುವವರು ಎಲ್ಲಾ ಟಾಸ್ಕ್ಗಳಿಗೂ ರೆಡಿಯಾಗಿಯೇ ಬರಬೇಕು. ಹಾಗೆಯೇ ಶಿಶಿರ್ ಶಾಸ್ತ್ರಿ, ಮಾನಸ, ಸಂತು, ಯಮುನಾ, ಹಂಸಾಗೆ ಟನ್ ಟಾಸ್ಕ್ ಸೃಜನ್ ಲೋಕೇಶ್ ನೀಡಿದರು. ಮೊದಲು ಶಿಶಿರ್ಗೆ ಕೊಟ್ಟ ಟಾಸ್ಕ್ ಬಗ್ಗೆ ಗಮನ ಹರಿಸುವುದಾದರೆ, ಸಾಲಗಾರರಿಂದ ತಪ್ಪಿಸಿಕೊಳ್ಳಲು ಕೊಡುವ 5 ಕಾರಣಗಳೇನು ಅನ್ನೋದನ್ನ ಫಟಾಫಟ್ ಉತ್ತರಿಸಿ ಅಂತ ಸೃಜನ್ ಲೋಕೇಶ್ ಅವರು ಕೇಳಿದರು. ಟಾಸ್ಕ್ ಒಪ್ಪಿಕೊಂಡ ಶಿಶಿರ್, ಮನೆಯಲ್ಲಿ ಇಲ್ಲ ನಾನು, ಹೆಂಡತಿ ಸತ್ತು ಹೋಗಿದ್ದಾಳೆ ಅಂತ ಪಾಪ ಫ್ಲೋನಲ್ಲಿ ಹೇಳಿಬಿಟ್ಟಿದ್ದಾರೆ. ಶಿಶಿರ್ ಮಾತಿಗೆ ಮಜಾ ಮನೆ ಮಂದಿ ಎಲ್ಲ ಒಂದು ಕ್ಷಣ ಶಾಕ್ ಆಗಿಬಿಟ್ಟಿದ್ದಾರೆ. ಶಿಶಿರ್ ಕೊಟ್ಟ ಕಾರಣಕ್ಕೆ ಯಮುನಾ, ಹಂಸ ಬಾಯಿ ಮೇಲೆ ಬೆರಳಿಟ್ಟು ದಂಗಾಗಿದ್ದಾರೆ. ಲೋ, ಹೆಂಡತಿಯನ್ನೇ ಸಾಯಿಸ್ಬಿಟ್ಟಲ್ಲ ನೀನು ಅಂತ ಸೃಜನ್ ಹೇಳಿದಾಗ ಯಾರಿಗೂ ನಗು ಕಂಟ್ರೋಲ್ ಮಾಡೋಕ್ಕಾಗೇ ಇಲ್ಲ. ಈ ಕಡೆ ಯಮುನಾ ಮತ್ತು ಹಂಸಾಗೆ ಸಖತ್ತಾಗಿರುವ ಹುಡುಗ ನಡೆದುಕೊಂಡು ಹೋಗುತ್ತಿರುತ್ತಾರೆ. ಅವರನ್ನ ಹೇಗೆ ಕೂಗುತ್ತೀರಾ ಎಂದು ಸೃಜನ್ ಲೋಕೇಶ್ ಅವರು ಕೇಳಿದ್ದಾರೆ. ಇದಕ್ಕೆ ಶ್ ಅಂತ ಹಂಸ ಮತ್ತು ಯಮುನಾ ಮಾಡಿದ ಸೌಂಡಿಗೆ ಅವನೇನು ಹುಡುಗನಾ ಇಲ್ಲ ನಾಯಿನಾ ಎಂದು ಸೃಜನ್ ಲೋಕೇಶ್ ಪ್ರಶ್ನೆ ಮಾಡಿದ್ದಾರೆ. ಮುಂದುವರೆದು, ನಮ್ಮ ಹ್ಯಾಂಡ್ಸಮ್ ಹುಡುಗ ಕುಳಿತಿದ್ದಾರೆ, ಅವರನ್ನ ಕರೀರಿ ನೋಡೋಣ ಎಂದು ಸೃಜನ್ ಲೋಕೇಶ್ ಹೇಳಿದರು. ಎಲ್ಲಿ ಅಂತ ಹಂಸ ಕೇಳಿದ್ದಾರೆ. ಅಯ್ಯೋ ಇಲ್ಲೇ ಇಲ್ವಾ ನಮ್ಮ ಯೋಗರಾಜ್ ಭಟ್ರು ಅಂದಾಗ ಅಯ್ಯೋ ಸಾರಿ ಎಂದು ಹಂಸ ಪಂಚ್. ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಕಂಟೆಸ್ಟೆಂಟ್ಗಳ ರಗಳೆ ಹರಟೆಗಳನ್ನು ನೋಡಿ ಆಡಿಯನ್ಸ್ ಸಖತ್ ಎಂಜಾಯ್ ಮಾಡಿದರು. ಮಜಾ ಟಾಕೀಸ್ ಮನೆಯಲ್ಲೂ ಅದರ ಕಚಗುಳಿ ಸಿಗಲಿದೆ. ಇದು ಜಸ್ಟ್ ಪ್ರೋಮೋ ಅಷ್ಟೇ. ರಿಲೀಸ್ ಆಗಿರುವ ಪ್ರೋಮೋಗೆ ಮೋಕ್ಷಿತಾ ಮಿಸ್ಸಿಂಗ್, ಅವರನ್ನು ಕರೆ ತನ್ನಿ, ಈ ಎಪಿಸೋಡ್ಗಾಗಿ ವೈಟಿಂಗ್ ಅಂತ ಕೆಲವರು ಕಮೆಂಟ್ ಹಾಕಿದ್ದಾರೆ. ಇನ್ನು ಹಲವರು ಶಿಶಿರ್ ಜೊತೆ ಐಶು ಇರಬೇಕಿತ್ತು ಎಂದಿದ್ದಾರೆ. ಶಿಶಿರ್ ಕಿರುತೆರೆ ನಟ. ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಒಳ್ಳೆ ಸ್ಪರ್ಧಿಯಾಗಿ ಗುರುತಿಸಿಕೊಂಡವರು. 11ನೇ ವಾರಕ್ಕೆ ಶಿಶಿರ್ ಬಿಗ್ ಬಾಸ್ ಜರ್ನಿ ಕೊನೆಯಾಗಬೇಕಿತ್ತು. ಶಿಶಿರ್ ಎಲಿಮಿನೇಷನ್ ಎಲ್ಲರಿಗೂ ಶಾಕಿಂಗ್ ಆಗಿತ್ತು. ಅದರಲ್ಲೂ ಐಶ್ವರ್ಯ ಶಿಂದೋಗಿ ಕಣ್ಣೀರಾಕಿದ್ದರು. ಬಿಗ್ ಬಾಸ್ನಿಂದ ಹೊರ ಬಂದ ಮೇಲೆ ಇವರಿಬ್ಬರು ಒಟ್ಟಿಗೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಹಾಗಾಗಿ ಇವರಿಬ್ಬರು ಜೋಡಿಗಳಾಗುತ್ತಾರಾ ಅನ್ನೋ ಪ್ರಶ್ನೆಗೆ ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್ ಎಂದಿದ್ದಾರೆ ಐಶ್ವರ್ಯ ಮತ್ತು ಶಿಶಿರ್. ಕಿರುತೆರೆ ನಟ. ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಒಳ್ಳೆ ಸ್ಪರ್ಧಿಯಾಗಿ ಗುರುತಿಸಿಕೊಂಡವರು. 11ನೇ ವಾರಕ್ಕೆ ಶಿಶಿರ್ ಬಿಗ್ ಬಾಸ್ ಜರ್ನಿ ಕೊನೆಯಾಗಬೇಕಾಯಿತು. ಶಿಶಿರ್ ಎಲಿಮಿನೇಷನ್ ಎಲ್ಲರಿಗೂ ಶಾಕಿಂಗ್ ಆಗಿತ್ತು. ಅದರಲ್ಲೂ ಐಶ್ವರ್ಯ ಶಿಂದೋಗಿ ಕಣ್ಣೀರಾಕಿದ್ದರು. ಬಿಗ್ ಬಾಸ್ನಿಂದ ಹೊರ ಬಂದ ಮೇಲೆ ಇವರಿಬ್ಬರು ಒಟ್ಟಿಗೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಹಾಗಾಗಿ ಇವರಿಬ್ಬರು ಜೋಡಿಗಳಾಗುತ್ತಾರಾ ಅನ್ನೋ ಪ್ರಶ್ನೆಗೆ ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್ ಎಂದಿದ್ದಾರೆ ಐಶ್ವರ್ಯ ಮತ್ತು ಶಿಶಿರ್. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಾಗಿ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ.